ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ, ಸೂಲುವೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕಂಬಳೀಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂತಹ ಈ ಒಂದು ಪುಣ್ಯಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ವಿಶ್ವವಿಖ್ಯಾತಿ ಆಗುವಂತ ಹೆಸರುವಾಸಿ ಪಡೆಯುವ ಒಂದು ಮುನ್ಸೂಚನೆ ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಇದನ್ನ ನೋಡಿ ಸಹಿಸೋದಕ್ಕಾಗಿರುವಂತ ಕೆಲವೊಂದು ಕಿಡಿಗೇಡಿಗಳು ಕ್ಷೇತ್ರದ ಹೆಸರನ್ನ ಕೆಡಿಸಬೇಕು, ನಮ್ಮ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮವನ್ನ ಬೆಳೆಯೋದಕ್ಕೆ ಬಿಡಬಾರದು ಅನ್ನೊಂದು ಒಂದು ನಿಟ್ಟಿನಲ್ಲಿ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾವ್ರೆ. ಅದು ಮಿಸ್ಟರ್ NRA ಅನ್ನೋ ಒಂದು ಯೂಟ್ಯೂಬ್ ಚಾನಲ್, ಮಿಸ್ಟರ್ NRA ಎಂಬ ಯೂಟ್ಯೂಬ್ ಚಾನಲ್ ಒಬ್ಬ ಹುಡುಗ ಬಂದು ಹುಣ್ಣಿಮೆ ದಿನ ಕ್ಷೇತ್ರದಲ್ಲಿ ಬಂದು ವಿಡಿಯೋ ಮಾಡಿ ನಮಗೆ 2 ಲಕ್ಷ ಬೇಡಿಕೆ ಇಟ್ಟ. 2 ಲಕ್ಷ ಕೊಟ್ರೆ ನಿಮ್ಮ ಕ್ಷೇತ್ರದ ಬಗ್ಗೆ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡ್ತೀನಿ, ನೀವು ದುಡ್ಡು ಕೊಡಿಲ್ಲ ಅಂದ್ರೆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತೀನಿ ಅಂತ. ನನ್ನ ಕ್ಷೇತ್ರದಲ್ಲಿ ಯಾವುದೇ ರೀತಿ ಕೆಟ್ಟದ್ದು ನಡೀತಾ ಇಲ್ಲ, ನಾನು ಯಾಕೆ ಭಯ ಪಡಬೇಕು, ಮಾಡಿ ಹೋಗಪ್ಪ ಅಂದೆ ನಾನು. ಅವನು ಯಾವ ರೀತಿ ಅಪಪ್ರಚಾರ ಮಾಡ್ತಾವನಂದ್ರೆ, ಈ ಒಂದು ಕ್ಷೇತ್ರದಲ್ಲಿ ಅನ್ನದಾಸೋಹ ನಡೀತಾ ಇತ್ತು. ಆ ಅನ್ನದಾಸೋಹದಲ್ಲಿ ಹುಣ್ಣಿಮೆ ದಿನ ಅತಿ ಹೆಚ್ಚಿನ ರೀತಿಯಲ್ಲಿ ಜನಸಂದಣಿ ಇರ್ತದೆ ಈ ಕ್ಷೇತ್ರದಲ್ಲಿ. ಆವತ್ತಿನ ದಿನ ಊಟ ಮಾಡೋದಕ್ಕೆ ತಟ್ಟೆಗಳು ಬೇಗ ತೊಳೆಯೋದಕ್ಕಾಗಲ್ಲ, ಅಲ್ಲಿ ಅದು ಕೊಡೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಅವನು ಯಾವ ರೀತಿ ಪ್ಲಾನ್ ಮಾಡೋನಂದ್ರೆ, ಅಲ್ಲೊಂದು 10 ರೂಪಾಯಿ ಕೊಟ್ಟು ಒಂದು ನೀರ್ ಬಾಟಲ್ ತಗೊಳೋನೆ, 10 ರೂಪಾಯಿ ಕೊಡೋಣ ಅಡಿಕೆ ತಟ್ಟೆ ತಗೊಂಬಂದು ಇವರು ಫ್ರೀಯಾಗಿ ಅನ್ನ ಪ್ರಸಾದವನ್ನು ಬಡಿಸ್ತಾರೆ. ಈ ತಟ್ಟೆಗೂ ಬಾಟ್ಲಿಗೂ ದುಡ್ಡು ಚಾರ್ಜ್ ಮಾಡಿ ಇದರಲ್ಲೇ ದುಡ್ಡನ್ನ ದಂಧೆ ಮಾಡ್ತಾವ್ರೆ ಅಂತೇಳಿ ಅಪಪ್ರಚಾರ ಮಾಡ್ತಾವನೆ. ಒಂದು ಎರಡನೇದೇನಂದ್ರೆ ಕ್ಷೇತ್ರಕ್ಕೆ ಸರಿಸುಮಾರು 350ರಿಂದ 400 ಆಟೋ ಚಾಲಕರು, 350ರಿಂದ 400 ಆಟೋ ಚಾಲಕರು ಈ ಒಂದು ಕ್ಷೇತ್ರದಿಂದ ಅವರವರ ಜೀವನಗಳನ್ನ ಸಂತೋಷದಿಂದ, ಒಂದು ಆಟೋ ತೆಗೆಯೋದಕ್ಕೇನೆ ಅವನಿಗೆ ಶಕ್ತಿ ಇಲ್ದಿದ್ದಂತ ಆಟೋ ಚಾಲಕ ಇವತ್ತು 2, 3, 4 ಆಟೋಗಳಿಗೆ ಓನರ್ ಆಗಿದ್ದಾರೆ. ಒಂದು ಅಮ್ಮಾಶಕ್ತಿ ಪೀಠದಿಂದ, ಈ ಒಂದು ಅಮ್ಮಾಶಕ್ತಿ ಪೀಠದಿಂದ ಅವರು ಪ್ರೀತಿಯಿಂದ ಮನಸ್ತೃಪ್ತಿಯಿಂದ ಕ್ಷೇತ್ರಕ್ಕೆ ತಿಂಗಳಿಗೆ ಇಷ್ಟು ಅಂತೇಳಿ ಬೇಗ ಡೆವಲಪ್ಮೆಂಟ್ ಆಗ್ಲಿ, ನಮ್ಮ ಒಂದು ಕ್ಷೇತ್ರ ಅತಿ ಎತ್ತರಕ್ಕೆ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಕ್ಷೇತ್ರಕ್ಕೆ ಅವರು ಪ್ರೀತಿಯಿಂದ ಏನೋ ಅವರ ಕೈಲಾದಷ್ಟು ಸೇವೆ ಮಾಡ್ತಾರೆ. ಅವರು ಹಣ ಸೇವೆ ಮಾಡ್ತಾರೆ, ಧನ ಸಹಾಯ ಮಾಡ್ತಾರೆ. ಒಂದು ತಿಂಗಳಿಗೆ ಇಷ್ಟು ಅಂತೇಳಿ ನಾವು ದುಡಿದಿದ್ರಲ್ಲಿ ಅಮ್ಮನಿಗೂ ಇಷ್ಟು ಸೇರ್ಲಿ, ಅಮ್ಮನಿಂದ ನಾವು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ನಾವು 4-5 ಆಟೋಗಳಿಗೆ ಓನರ್ಗಳಾಗಿದ್ದಾರೆ. ಇದು ಎಲ್ಲಿಂದ ಆಗೈತೆ, ಇದರಿಂದ ನಾವು ಬದುಕ್ತಾ ಇದೀರಿ ಅಂತ ಹೇಳ್ಬಿಟ್ಟು ಕ್ಷೇತ್ರ ಇನ್ನು ಅಭಿವೃದ್ಧಿ ಆಗ್ಲಿ ಅನ್ನೋ ಉದ್ದೇಶದಿಂದ ಅಮ್ಮನ ಒಂದು ದೇವಾಲಯಕ್ಕೆ ಅವರು ದೇಣಿಗೆ ಮಾಡ್ತಾರೆ ತಿಂಗಳಿಗೆ ಇಷ್ಟು ಅಂತೇಳಿ. ಇದನ್ನ ಅವನು ಯಾವ ರೀತಿ ಅಪಪ್ರಚಾರ ಮಾಡ್ತಾವನಂದ್ರೆ, ಒಂದು ತಿಂಗಳಿಗೆ ದೇವಸ್ಥಾನಕ್ಕೆ ಆಟೋ ಚಾಲಕರಿಂದ 3,000 4,000 ದುಡ್ಡಿನ ದಂಧೆ ಮಾಡ್ತಾವ್ರೆ, ದುಡ್ಡಿನ ಬೇಡಿಕೆ ಇಟ್ಟವ್ರೆ ಆಟೋಗಳಿಗೆ ಅಂತ ಅಪಪ್ರಚಾರ ಮಾಡ್ತಾವನೆ. ಮೂರನೇದೇನಪ್ಪಾ ಅಂದ್ರೆ, ಕ್ಷೇತ್ರದಲ್ಲಿ ಹರಕೆಕಾಯಿ ಕೊಡ್ತೀರಿ ನಾವು, ಹರಕೆಕಾಯಿಗೆ 150 ರೂಪಾಯಿ ಚಾರ್ಜ್ ಮಾಡ್ತೀರಿ. ಅದು ನಾರ್ಮಲ್ ದರ್ಶನ ಅಂದ್ರೆ ಕ್ಯೂವಲ್ಲಿ ಬರಬೇಕು, ಲೇಟ್ ಆಗಿ ಬರ್ತದೆ. ಇವಾಗ ನಿಮಗೆ ಎಲ್ಲಾ ದೇವಸ್ಥಾನಗಳಲ್ಲಿ ಗೊತ್ತೇ ಇರ್ತದೆ, ಸ್ಪೆಷಲ್ ದರ್ಶನ ಇರ್ತದೆ, ನಾರ್ಮಲ್ ದರ್ಶನ, VIP ಎಲ್ಲಾ ದರ್ಶನ ಇರ್ತದೆ. ಅವರವರ ಶಕ್ತಿ 150 ರೂಪಾಯಿ 150 ರೂಪಾಯಿ ಹೋಗ್ತಾನೆ, 500 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಕೊಡ್ತಾನೆ. ಇವಾಗ ತಿರುಪ್ತಿಯನ್ನು ಡೈರೆಕ್ಟ್ ಆಗಿ ದೇವ್ರು ನೋಡ್ಬೇಕಾದ್ರೆ 1 ಲಕ್ಷ 2 ಲಕ್ಷ ಕೊಡ್ಬೇಕು ನೀವು. ಎಲ್ಲರೂ ತಮಿಳುನಾಡಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ಬೇಕು, ನೀವು ಇಲ್ಲೇ ದುಡ್ಡು ಕಟ್ಟು ಹೋಗ್ಬೇಕು. ಯಾರೂ ಸಹಿತ ಹಣವಿಲ್ದರೆ ಏನು ಮಾಡಲ್ಲ. ಇದು ಈಗೀಗ ಜಗತ್ ಪ್ರಸಿದ್ಧಿ ಆಗುತ್ತಿರುವಂತ ಒಂದು ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತಿ ಆಗುವಂತ ಅದ್ಭುತವಾದಂತ ಕಾಮಗಾರಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಮಹಾಪ್ರತ್ಯಂಗಿರಿ ದೇವಿಯ 252 ಅಡಿ ಕಾಮಗಾರಿ. ಈ ಕಾಮಗಾರಿ ನಡೆಯುತ್ತಿರೋದು ಎಲ್ಲಿಂದ, ಇದಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ ನೀವು ನೋಡ್ತಾ ಇರ್ಬೋದು. ಮೆಟ್ರೋಕ್ ಸಹಿತ ಇಷ್ಟು ಹೆವಿ ಪಿಲ್ಲರ್ಸ್ ಹಾಕಲ್ಲ, ಇಷ್ಟು ಹೆವಿ ಬಜೆಟ್ ಅಲ್ಲಿ ಮಾಡ್ತಾ ಇಲ್ಲ. ಸುಮಾರು 40 ಅಡಿಯಿಂದ ಫೌಂಡೇಶನ್ ಬರ್ತಾ ಇರೋದು. ಇದು ನೀವು ಕಣ್ಮುಂದೆ ಕಾಣಿಸ್ತಾ ಇತ್ತು ನೋಡಿ, ನಿಮ್ಗೆ ಕೆಲಸ ಕಣ್ಮುಂದೆ ಕಾಣಿಸ್ತಾ ಇತ್ತು ನೋಡಿ. ಆ ದೊಡ್ಡ ಡಾಕು ನನ್ನ ಮಗ ಯಾವ ರೀತಿ ಮಾಡೋಣ ಅಂತ ಪ್ರಚಾರ, ದೇವಸ್ಥಾನದ ಪಕ್ಕದಲ್ಲಿ ನಡೀತಾ ಇರುವಂತ ಕಾಮಗಾರಿ ನೋಡಿ ತೋರಿಸಿಲ್ಲ ಅವನು.
ದೇವಸ್ಥಾನದ ಪಕ್ಕದಲ್ಲೇ ನಡೀತಾ ಇರೋದು ಕಾಮಗಾರಿ, ಆ ಕಾಮಗಾರಿನ ಡಿಸ್ಪ್ಲೇ ಮಾಡಿಲ್ಲ ಅವನು. ದೇವಸ್ಥಾನ ಪಕ್ಕದಲ್ಲಿ ಕಟ್ತಾ ಇರೋಂಥ ದೇವಸ್ಥಾನ ಡಿಸ್ಪ್ಲೇ ಮಾಡಿಲ್ಲ. ಇಲ್ಲಿ ನಡೀತಾ ಇರೋಂಥ ಒಳ್ಳೆ ಕಾರ್ಯಗಳನ್ನ ಡಿಸ್ಪ್ಲೇ ಮಾಡಿಲ್ಲ. ಯಾವುದೋ ಒಂದು ಅಡಕೆ ತಟ್ಟೆ, ಒಂದು ಬಾಟ್ಲು, 150 ರೂಪಾಯಿ ಕಾಯಿನ ಹೈಲೈಟ್ ಮಾಡವನೆ. ಇಲ್ಲಿ ದಂಧೆ ಮಾಡ್ತಾವ್ರೆ, ದುಡ್ಡಿನ ದಂಧೆ ಮಾಡ್ತಾವ್ರೆ ಅಂತ ಹೇಳೋದು. ಅವ್ರ ಅಪ್ಪನ ಮನೆಯಿಂದನೇ ತಂದು ಕೊಡ್ತಾನ ಅವನು. ಒಂದು ಹಿಂದೂ ಧರ್ಮನ, ಒಂದು ಹಿಂದೂ ದೇವಸ್ಥಾನನ ಅವಲೀನವಾಗಿ ಮಾತಾಡಿ ದೇವಸ್ಥಾನದ ಹೆಸರಿಗೆ ಒಂದು ಧಕ್ಕೆ ತರಂತ ಮಾಡುತ್ತಾನೆ ಇವನು. ನಡುಬೀದಿಯಲ್ಲಿ ಅವರ ತಾಯಿನ ಅವಮಾನ ಮಾಡದಷ್ಟು ಅವನಿಗೆ ಫಲ ಸಿಗುತ್ತೆ. ಅವನದು ಒಂದೇ, ಒಂದು ಹಿಂದೂ ಧರ್ಮದ ಹಿಂದೂ ದೇವಸ್ಥಾನನ ಕೀಳುಮಟ್ಟದಲ್ಲಿ ನೋಡೋದು ಒಂದೇ. ಇವರೆಲ್ಲ ಮುಸ್ಲಿಮ್ಸ್, ಇವರೆಲ್ಲ ಈ ದರ್ಗಾಗಳಿಗೆ ಹೋಗಿ, ಚರ್ಚ್ಗಳಿಗೆ ಹೋಗಿ ಯಾಕಿದ್ದಾರೆ ವಿಡಿಯೋಗಳು ಮಾಡಲ್ಲ ಇವರು? ಯಾಕಲ್ಲ ಕರ್ಕೊಂಡೋಗ ಇವ್ರನ್ನ? ನಮ್ಮ ಒಂದು ಧರ್ಮ ಬೆಳೀಲಿ, ಜಗತ್ ಪ್ರಸಿದ್ಧಿ ಆಗ್ಲಿ ಅನ್ನೋ ಒಂದು ಉದ್ದೇಶದ ಮೇಲೆ ನಾವು ಮಾಡ್ತಾ ಇರೋದು. ನಾವು ಯಾವುದೇ ರೀತಿ ಶೋಕಿ ಮಾಡ್ತಾ ಇಲ್ಲ, ಯಾವುದೇ ರೀತಿ ಇದ್ ಮಾಡ್ತಾ ಇಲ್ಲ. ಇಲ್ಲಿ ಏನು ಬರುತ್ತೋ ಪ್ರತಿ ಒಂದೊಂದು ರೂಪಾಯಿನ ದೇವಸ್ಥಾನ ಕಟ್ಟಡಕ್ಕೆ ಉಪಯೋಗಿಸ್ತಾ ಇರೋದು. ಈ ಒಂದು ವಿಗ್ರಹ ಇನ್ನೆರಡು ವರ್ಷಕ್ಕೆ ಜಗತ್ ಪ್ರಸಿದ್ಧಿ ಆಗುತ್ತೆ. ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ, ಜ್ಞಾಪಕ ಇರಲಿ. ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ನಿಮಗೆ ಯೋಗ್ಯತೆ ಇದ್ರೆ ಸಹಾಯ ಮಾಡಬೇಕು, ಧರ್ಮ ಕೊಡಬೇಕು. ನಮ್ಗೆ ಶಕ್ತಿ ಇಲ್ಲ, ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಯಾಕೆ ಅಪಪ್ರಚಾರ ಮಾಡ್ತೀರಾ? ಇಲ್ಲಿ ಸೋಷಿಯಲ್ ಮೀಡಿಯಾದವರು, ಯೂಟ್ಯೂಬರ್ಸ್, ಫೇಸ್ಬುಕ್ ಅವರು ಬರ್ತಾರೆ, ದುಡ್ಡು ತಗೊಂಡು ಪ್ರಚಾರ ಮಾಡ್ತಾರೆ ಅಂತ ಹೇಳ್ತೀಯಲ್ಲ ನೀನು ಫಸ್ಟ್ ಮಾಡಿದ್ದೇನೆ. ಫಸ್ಟ್ ನೀನ್ ಏನ್ ಮಾಡಿದೆ? ಇಲ್ಲಿ ಬರೋಂತಾರ ಯಾರು ಸಹಿತ ಅವರು ಒಂದು ಸ್ವಾರ್ಥಕ್ಕೋಸ್ಕರ ಯಾರು ಬರ್ತಾ ಇಲ್ಲ. ಯಾರು ನನ್ನ ಕಡೆಯಿಂದ ಈ ತನಕ 1 ರೂಪಾಯಿ ಸಂಭಾವನೆ ಪಡೆದವ್ರು ಯಾರು ಇಲ್ಲ. ನಾವು ಪ್ರೀತಿಯಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಿ, ಒಂದು ಪೂಜೆ ಮಾಡ್ತೀರಿ, ನಮ್ಮ ಶಕ್ತಿಯಾನುಸಾರ ಅವ್ರಿಗೆ ಏನೋ ಒಂದು ಪ್ರಸಾದ ಕೊಟ್ಟು ಕಳಿಸ್ತೀರಿ ಹೊರತು ಯಾರು ಈ ತನಕ ನಮ್ಮ ಹತ್ರ 1 ರೂಪಾಯಿ ದುಡ್ಡಿಗೆ ನಮ್ಮ ಹತ್ರ ಬೇಡಿಕೆ ಇಟ್ಟೋರಲ್ಲ. ನೀನು 2 ಲಕ್ಷಕ್ಕೆ ಬೇಡಿಕೆ ಇಟ್ಟು 2 ಲಕ್ಷ ಯಾಕಪ್ಪ ಕೊಡ್ಬೇಕಂದಾಗ ನಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ನೀನು ಮಾಡ್ತಾ ಇದ್ಯಾ. ನಿನ್ನಂತ ನಾಯಿಗಳು 1000 ಜನ, ಕೋಟಿ ಜನ ಬಂದ್ರು ಈ ಒಂದು ಕ್ಷೇತ್ರನ ಏನು ಟಚ್ ಮಾಡಕ್ಕಾಗಲ್ಲ. ಇದು ನನ್ನಿಂದ ನಡೀತಾ ಇಲ್ಲ, ಇದು ನನ್ನಿಂದ ನಡೀತಾ ಇಲ್ಲ. ನಾನು ಇವತ್ತಿದ್ದು ನಾಳೆ ಸಾಯೋನು ಅಷ್ಟೇ, ನನ್ನಿಂದ ನಡೀತಾ ಇಲ್ಲ. ಸಾಕ್ಷಾತ್ವಾಗಿ ಆ ಮಹಾಲಕ್ಷ್ಮಿ ಇರೋದ್ರಿಂದನೇ ಈ ಭೂಮಿಯಲ್ಲಿ ಆ ಶಕ್ತಿ ಇರೋದ್ರಿಂದನೇ ಕ್ಷೇತ್ರ ಆ ಮಟ್ಟಕ್ಕೆ ಬೆಳೀತಾ ಇರೋದು. ಏನು ಇಲ್ದಿರ ಭಿಕ್ಷುಕನ್ ನಾನು, ಒಂದು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಿರುವಂತನು, ನನ್ನ ಹತ್ರ ಏನು ಇಲ್ಲ, ಫುಲ್ ಝೀರೋ. ಆ ಒಂದು ಝೀರೋ ಈ ಮಟ್ಟಕ್ಕೆ ಬೆಳೆಸ್ತಾ ಇದ್ದ ಕ್ಷೇತ್ರ ಅಂದ್ರೆ ಅದು ನನ್ನದು, ನಿನ್ನದಲ್ಲ, ನನ್ನಿಂದ ಮಾಡ್ತಾ ಇರೋದಲ್ಲ, ನನ್ನ ಶಕ್ತಿ ಅಲ್ಲ ಅದು. ಆ ಜಗನ್ಮಾತೆ ಸಾಕ್ಷಾತ್ವಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರೋದ್ರಿಂದ ಕ್ಷೇತ್ರಕ್ಕೆ ನಂಬಿ ಬರ್ತಾ ಇರೋ ಭಕ್ತಾದಿಗಳು ಏನು ಪ್ರೀತಿಯಿಂದ 150 ರೂಪಾಯಿ ಕೊಟ್ಟು ಅರಕೆಕಾಯಿ ತಗೊಂತಾರೋ, 300 ರೂಪಾಯಿ ಕೊಟ್ಟು ಅರಕೆಕಾಯಿ ತಗೊಂತಾರೋ, ಅವರು ಕೊಡಂತ ಭಿಕ್ಷೆಯಿಂದ ಮಾಡ್ತಾರಂತ ದೇವಸ್ಥಾನ ಇದು. ನಿಮಗೆ ಕೇಳಿದಂಗೆಲ್ಲ ದುಡ್ಡು ಕೊಟ್ಬಿಟ್ರೆ ನಮ್ಮಂತವ್ರು ಒಳ್ಳೆಯವ್ರು ಯಾರು ಇರಲ್ಲ. ನಿಮಗೆ ಕೇಳಿದಂಗೆ ನಾವು ದುಡ್ಡು ಕೊಡಿಲ್ಲ ಅಂದ್ರೆ ನಮ್ಮ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡೋದು. ಒಂದು ಜ್ಞಾಪಕ ಮಾಡ್ಕೋ, ಒಂದು ಹಿಂದೂ ಧರ್ಮದ ಒಂದು ಹಿಂದೂ ದೇವಸ್ಥಾನನ ಅವಮಾನ ಮಾಡೋದು ಒಂದೇ, ನಿನ್ನ ಎತ್ತು ತಾಯಿನ ನಡುಬೀದಿಯಲ್ಲಿ ನಿಲ್ಲಿಸಿ ಅವಮಾನ ಮಾಡೋದು ಒಂದೇ. ಜ್ಞಾಪಕ ಮಾಡ್ಕೋ ಇದನ್ನ. ಇಲ್ಲಿ ಯಾರು ಅವಿದ್ಯಾವಂತರು ಬರಲ್ಲ, ಎಲ್ಲ ಎಜುಕೇಟೆಡ್ಸ್ ಬರ್ತಾರೆ, ಬುದ್ಧಿ ಇಲ್ದಾರು ಬರಲ್ಲ. ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದೈತೆ. ಯಾರು ಒಂದು ನಂಬಿಕೆ ಇಲ್ದ್ರೆ ಯಾರು ಬರಲ್ಲ. ಭಗವಂತನ ಮೇಲೆ ನಂಬಿಕೆ ಇಟ್ಟು ತಾಯಿನ ನಂಬಿ ಬಂದು ಅವ್ರಿಗೆ ಸಮಸ್ಯೆಗಳ ಪರಿಹಾರ ತಗೊಂತಾರೆ ಹೊರತು ನಾನೊಂದು ಯೂಟ್ಯೂಬ್ ಚಾನಲ್ ಹೇಳಿಬಿಟ್ನಿ ಅಂತ ನಾನೇನು ದೇವರಲ್ಲ, ನಾನು ಹೇಳಿದ ತಕ್ಷಣ ಬಂದ್ಬಿಡೋದು ಜನ. ನಾನು ಹೇಳಿಬಿಟ್ಟಂತ ಯಾರು ಬರಲ್ಲ. ಅವಳ ಮೇಲೆ ನಂಬಿಕೆ ಇರೋ ಜನ ಬರ್ತಾರೆ. ಆ ತಾಯಿಗಿರೋ ಶಕ್ತಿ ಅಂತದ್ದು, ಆ ಜಗನ್ಮಾತೆಗಿರೋ ಶಕ್ತಿ ಅಂತದ್ದು. ನಿನಗಿನ್ನ 20-22 ವಯಸ್ಸಾಗಿಲ್ಲ ನಿಂಗೆ. ನೀನು ಈ ವಯಸ್ಸಿಗೆ ಇಷ್ಟು ಕ್ರಿಮಿನಲ್ ಬರೀ ನೋಡಿಸ್ತೀನಿ ಅಂದ್ರೆ ನೀನು ಮುಂದೆ ಈ ದೇಶ ಉಳಿಸ್ತೀನಿ ನೀನು. ಪ್ರಪಂಚನ ಹಾಳು ಮಾಡೋಷ್ಟು ಲೋಫರ್ ಆಗ್ತೀನಿ ನೀನು. ತಾಯಿಗೆ ಒಂದು ತುತ್ತು ಅನ್ನ ಹಾಕೋ ಯೋಗ್ಯತೆ ನಿನ್ಗಿಲ್ಲ. ಇನ್ನೊಂದು ಕ್ಷೇತ್ರದ ಬಗ್ಗೆ ಏನ್ ಕೆಟ್ಟದಾಗ ಮಾತಾಡ್ತೀಯ? ಇಲ್ಲಿ ಲಕ್ಷಾಂತರ ಜನ ಅನ್ನ ತಿಂತಾರೆ. ಒಂದೇ ಒಂದಿನ ನೀವು ಗಂಡಸಾಗಿದ್ರೆ ಮೇಂಟೈನ್ ಮಾಡಿ ಬಂದಿಲ್ಲಿ. ನಿನ್ನ ಅಪ್ಪನ್ ನೀನು ಹುಟ್ಟಿದ್ರೆ ಒಂದು ದಿನ ಬಂದು ಮೇಂಟೈನ್ ಮಾಡಿಲ್ಲ ಕ್ಷೇತ್ರದಲ್ಲಿ ಬಂದು, ಆಗ ನಾನು ನಿನ್ ಶಬಾಷ್ ಅಂತೀನಿ. ಮೇಂಟೈನ್ ಮಾಡೋ ಯೋಗ್ಯತೆ ಇಲ್ಲ. ನಿನ್ನ ಎತ್ತು ತಂದೆ ತಾಯಿ ಊಟ ಯೋಗ್ಯತೆ ನಿಮ್ಗಿರಲ್ಲ. ಅವ್ರ ಕೊಡಿಸಿರೋ ಬಟ್ಟೆ ಹಾಕೊಂತೀರಾ, ಅವ್ರು ಕೊಡಿಸಿರೋ ಒಂದು ದುಡ್ಡಲ್ಲಿ ಜಲ್ಸ ಮಾಡ್ತೀರಾ ನೀವು. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅದಕ್ಕೂ ನಿನ್ಗೆ ಯಾರು ಕೊಟ್ರು? ಆಯ್ತು,
ನಮ್ಮ ಒಂದು ಕ್ಷೇತ್ರ ಅಲ್ಲ, ಈ ಈ ಒಂದು ಭಾರತ ದೇಶದಲ್ಲಿ ಯಾವುದೇ ಒಂದು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನೀನಂತೂ ನೀನಂತೂ ಈ ಮಾನವ ಜನ್ಮ ಕೊಟ್ಟಿರೋದೇ ವೇಸ್ಟ್. ನೀನು ಆಕ್ಚುಲಿ ನಮ್ಮ ಹಿಂದೂ ಧರ್ಮದಲ್ಲಿ ಅಲ್ಲ ಅನ್ಸ್ತದೆ ನನಗೆ. ನೀನು ಯಾರೋ ಅನ್ಯ ಧರ್ಮದವ್ರು ಅನ್ಸ್ತದೆ ನನಗೆ. ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಯಾರು ಈ ರೀತಿ ಕೆಟ್ಟದಾಗ ಅಪಪ್ರಚಾರ ಮಾಡಲ್ಲ. ಅನ್ಯ ಧರ್ಮದನಾಗಿರೋ ಪಟ್ಕನೆ ಮಾಡೋದು. 24 ಗಂಟೆ 360 ದಿನ ನಾನು ಇಲ್ಲೇ ಇರ್ತೀನಿ, ಇದೇ ಕ್ಷೇತ್ರದಲ್ಲಿ ಇರ್ತೀನಿ ನಾನು. ನೀನು ಯಾವಾಗ ಬಂದು ಬಾಕಲ್ ತೊಡೋದು ಇಲ್ಲೇ ಇರ್ತೀನಿ. ಬಾ, ನಿನ್ಗೆ ಏನು ಬೇಕಾ ನಾನು ಡೀಟೇಲ್ಸ್ ಕೊಡ್ತೀನಿ. ಇಲ್ಲಿ ಹುಟ್ಟೋ ದುಡ್ಡು, ಇಲ್ಲಿ ಬರೋಂತ ಒಂದು ದೇಣಿಗೆ ಆಗಿರ್ಬೋದು, ಇಲ್ಲಿ ಬರೋಂತ 1 ರೂಪಾಯಿ ವರಮಾನ ಆಗಿರ್ಬೋದು, ಏನ್ ಕೊಡ್ಬೇಕು ನಾನು ಲೆಕ್ಕ ಕೊಡ್ತೀನಿ. ಬಾ, ಕೊಡಂತ ಒಂದು ಜವಾಬ್ದಾರಿ ನನಗೈತೆ. ಯಾಕಂದ್ರೆ ನಂದೆಲ್ಲ ದುಡ್ಡು, ಬರೋಂತ ಭಕ್ತಾದಿಗಳದ ದುಡ್ಡು. ಇಲ್ಲಿ ಯಾರು ಏನ್ ಕೇಳಿದ್ರು ನಾನು ಜವಾಬ್ ಕೊಡ್ತೀನಿ. ಬಾ, ನಾನು ಕೊಡ್ತೀನಿ. ಕಣ್ಣು ಕಾಣಿಸ್ತಾ ಇಲ್ಲ ನಿನಗೆ? ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಕೆಲಸ ನಡೀತಾರೆ, ಇದ್ರನ್ನ ನೀನು ಡಿಸ್ಪ್ಲೇ ಮಾಡಿಲ್ಲ. ದೇವಸ್ಥಾನ ಡಿಸ್ಪ್ಲೇ ಮಾಡಿಲ್ಲ, ಇಲ್ಲಿ ನಡೆಯುವಂತ ಒಳ್ಳೆ ಕಾರ್ಯ ಡಿಸ್ಪ್ಲೇ ಮಾಡಿಲ್ಲ. ಯಾವ್ದೋ ಒಂದು ನೀರ್ ಬಾಟ್ಲು, ಒಂದು ಅಡಕೆ ತಟ್ಟೆ ಡಿಸ್ಪ್ಲೇ ಮಾಡಿದೀಯಾ. 150 ರೂಪಾಯಿ ಕಾಯಿ ತಗೊಂತಾರೆ, 300 ರೂಪಾಯಿ ಕಾಯಿ ತಗೊಂತಾರೆ. ದಂಧೆ ಅಂತ ಹೇಳಿ ಮಾಡಿದ್ಯಲ್ಲ. ದಂಧೆ ಅಲ್ಲ ಅದು. ಅವರವರ ಇಷ್ಟಾರ್ಥಗಳು ನೆರವೇರ್ಲಿ ಅಂತ ಹೇಳಿ ಮಾಡೋಂಥದ್ದು. ಅವರು ಪ್ರೀತಿಯಿಂದ ಬಂದು ಇಲ್ಲಿ ಕೊಡಂತ ಕಾಯಿಗೆ ನೈಟ್ ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಕಾಯಿ ತಗೊಂತಾರೆ. ಅದು ಅವ್ರಿಗಿರೋ ನಂಬಿಕೆ ದೇವ್ರ ಮೇಲೆ. ನಿನ್ನಂತ ನಾಯಿಗಳಿಗೆ ಗೊತ್ತಾಗತ್ತೆ ಒಂದು ಧರ್ಮದ ಬೆಲೆ, ಒಂದು ದೇವರ ಬೆಲೆ ನಿಂಗೆ ಏನ್ ಗೊತ್ತಾಗತ್ತೆ? ಇನ್ನೊಂದು ಬೀದಿ ನಾಯಿ, ನಿನ್ನಂತ ನಾಯಿಗಳ 1000 ಜನ ಬಂದ್ರು ಒಂದು ಕೂದಲು ಸಹಿತ ಕಿತ್ಕೊಳಕ್ಕಾಗಲ್ಲ. ಜ್ಞಾಪಕ ಮಾಡ್ಕೋ. 1 ವರ್ಷದಿಂದ ಒಬ್ಬ ಮಾಡಿದ್ದ, ಅವನ ಅಲ್ಲಿಗೆ ಸ್ಟಾಪ್ ಆದ. ಅವನು 5 ಲಕ್ಷ ಬೇಡಿಕೆ ಹಾಕಿದ್ದ, ಇವನು 2 ಲಕ್ಷ ಬೇಡಿಕೆ. ಹೆಸರು ಗೊತ್ತಿಲ್ಲ. ನಾವೆಲ್ಲ ಏನ್ ತೊಳ್ಗೆ ಸರ್, ನಾವ್ ಎಷ್ಟೋ ಜನ ವಿಡಿಯೋದವ್ರು ಬರ್ತಾರೆ, ಅವ್ರವ್ರ ಪಾಡಿಗೆ ಅವ್ರು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ, ಪ್ರಚಾರ ಮಾಡ್ತಾರೆ. ಇಲ್ಲಿ ನಾವ್ ಯಾರನ್ನೂ ಕರ್ಸೋದಿಲ್ಲ, ಯಾರು ಇದ್ ಮಾಡಕ್ ಹೋಗಲ್ಲ. ಅವ್ರು ಬರ್ತಾರೆ, ಮಾಡ್ಕೊಳ್ತಾರೆ. ನಮ್ಮ ಕೆಲಸಗಳು ನೋಡ್ಕೊಳ್ಳೋದೇ ನಮ್ಗೆ ಕಷ್ಟ ಆಗಿರ್ತದೆ. ನಾವ್ ಇನ್ನೊಬ್ಬರ ಬಗ್ಗೆ ಏನ್ ಆಲೋಚನೆ ಮಾಡ್ಬೇಕು? ಬಂದಾಗ ನಮಸ್ಕಾರ ಆಗ್ತಾರೆ, ಆಯ್ತಪ್ಪ, ಅವ್ರಿಗೇನ ಪ್ರಸಾದ ಕೊಟ್ಟು, ಹುಡುಗರು ಕೇಳ್ತೀನಿ, ಪ್ರಸಾದ ಕೊಟ್ಟು ಕಳಿಸ್ತಾರೆ. ಅಂಗಡಿ ಮಾಳಿಗೆಗಳಿಂದ ದುಡ್ಡು, ಪ್ರತಿಯೊಂದು ದೇವಸ್ಥಾನದಲ್ಲೂ ಅಂಗಡಿಗಳು ಬಾಡಿಗೆಗಳು ಕೊಡ್ತಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅಂಗಡಿ ಬಾಡಿಗೆ ಅವ್ರು ಸಂಪಾದನೆ ಮಾಡ್ತಾರೆ, ಬಾಡಿಗೆ ಕೊಡ್ತಾರೆ. ನಿನ್ಗೇನು ಹುರಿ? ನಿಮ್ಮ ಅಪ್ಪನ ಆಸ್ತಿ ನಾನು ಬಾಡಿಗೆ ಕೊಟ್ಟಿದ್ದೀನಿ ನಾನು? ನಿಮ್ಮ ಅಪ್ಪನ ಆಸ್ತಿನ ಬಾಡಿಗೆ ಕೊಟ್ಟಿದ್ದೀನಿ ನಾನು? ದೇವಸ್ಥಾನದ ಆಸ್ತಿನ ಬಾಡಿಗೆ ಕೊಟ್ಟಿರೋದು. ಅಲ್ಲಿ ಬರೋಂತ ವರಮಾನನ ದೇವಸ್ಥಾನಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಅದನ್ನೇ ನೀನ್ ಕಡ್ಡಿಗೆ ತೋರ್ಸೋದು? ಬೀದಿ ನಾಯಿ ಅಷ್ಟೇ. ನಿನ್ನಂತ ನಾಯಿಗಳು 1000 ಜನ ಬಂದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಶತ್ರು ಕಡೆ ಅಸ್ತ್ರ ಇದು. ಏನು? ಅಪಪ್ರಚಾರ. ಅವನಿಂದ ಏನು ಮಾಡಕ್ ಆಗ್ದಿರಾ, ಅವನಿಂದ ಏನು ನಡ್ಸೋದಕ್ಕಾಗ್ದಿರಾ, ಇವ್ರನ್ನೇನು ಮಾಡ್ಕೊಳಕ್ ಆಗಲ್ಲ ಅನ್ನೋ ಲಾಸ್ಟ್ ಫೈನಲ್ಗೆ ಅಪಪ್ರಚಾರಕ್ಕೆ ಇಳಿತಾರೆ ನಿಮ್ಮಂತ ನಾಯಿಗಳು. ಇಂಥ ನಾಯಿಗಳಿದ್ರೇನೆ ನಮಗೂ ಸ್ವಲ್ಪ ಅಲರ್ಟ್ ಆಗಿರೋದು. ನಿಮ್ಮಂತವ್ರು ಇರ್ಬೇಕು. ನಿಮ್ಮಂತವ್ರು ಇದ್ರೇನೆ ನಾವು ಸ್ವಲ್ಪ ಶಾರ್ಪ್ ಆಗಿರ್ತೀರಿ. ಮಾಡು, ಇನ್ನಿಷ್ಟು ವಿಡಿಯೋಗಳು ಹಾಕು, ಇನ್ನಿಷ್ಟು ಅಪಪ್ರಚಾರ ಮಾಡು. ನೀನೇನು ಕಿತ್ಕೊಳಕ್ಕಾಗಲ್ಲ. ನನ್ನ ಗುರಿ ನಾನು ಮುಟ್ಟೇ ಮುಡ್ತೀನಿ. 2 ವರ್ಷಕ್ಕೆ ಜಗನ್ಮಾತಿನ ಪ್ರಪಂಚಕ್ಕೆ ಪರಿಚಯ ಮಾಡೇ ಮಾಡ್ತೇನೆ. ನಮ್ಮ ಧರ್ಮದ ಬಾವುಟ ಏರಿಸ್ತೀನಿ, ಆಕಾಶಕ್ಕೆ ಏರಿಸ್ತೀನಿ. ಧರ್ಮದ ಬಾವುಟ, ಹಿಂದೂ ಧರ್ಮದ ಬಾವುಟ ಆಕಾಶಕ್ಕೆ ಏರಿಸ್ತೀನಿ ನಾನು. 2 ವರ್ಷಕ್ಕೆ ಪ್ರಪಂಚ ಪ್ರಸಿದ್ಧಿ ಮಾಡ್ತೀನಿ. ಜಗತ್ತಿಗೆ ತಾಯಿನ ತೋರಿಸ್ತೀನಿ. ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ನೀನು ಒಬ್ಬ ನನಗೆ ವಿರೋಧಿ, ನೀನೊಬ್ಬ ನನಗೆ ನನ್ನ ಕ್ಷೇತ್ರದ ಕೆಟ್ಟದಾಗ ಮಾತಾಡ್ಬೋದು. ಕೋಟ್ಯಾಂತರ ಜನ ನಮ್ಮ ಒಂದು ದೇವಸ್ಥಾನದ, ನಮ್ಮ ಒಂದು ಧರ್ಮದ ಬಗ್ಗೆ ಅಭಿಮಾನ ಇರುತ್ತಾರೆ. ಕೋಟ್ಯಾಂತರ ಭಕ್ತಾದಿಗಳು ನನಗೆ ಸಪೋರ್ಟ್ ಅವ್ರೆ. ಅದಕ್ಕೆ ಮಿಂಚಿದಾಗಿ ನನ್ನ ಜಗನ್ಮಾತೆ, ತಾಯಿ ಪರಮೇಶ್ವರಿ ನನ್ನ ಹಿಂದೆ ಅವಳೆ. ನಾನು ಯಾವುದಕ್ಕೂ ಭಯ ಪಡಲ್ಲ. ಯಾರ ಸಹಕಾರ ನನ್ಗೆ ಬೇಕಾಗಿಲ್ಲ. ನನ್ನ ಕ್ಷೇತ್ರಕ್ಕೆ ಬರೋಂತ ಭಕ್ತಾದಿಗಳೇ ಸಾಕು ನನಗೆ. ತಲೆ ಎತ್ತು ನಿಂತ್ಕೊಳ್ಬೇಕು, ವಿಶ್ವವಿಖ್ಯಾತಿ ಆಗಬೇಕು. 252 ಮಹಾ ಪ್ರತ್ಯಂಗಿರ ದೇವಿ ಲೋಕಾರ್ಪಣೆ ಮಾಡೇ ಮಾಡ್ತೀನಿ. ಇನ್ನಿಷ್ಟು ಜನ ನಾಯಿಗಳು ಬರ್ರಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಪ್ರತಿಯೊಬ್ಬರಿಗೂ ನಾನು ಹೇಳೋದಂದೆ, ನಿಮಗೆ ಕೈಲಾದಷ್ಟು ಸಹಾಯ ಮಾಡಂಗಿದ್ರೆ ಸಹಾಯ ಮಾಡಿ, ಇಲ್ಲ ಬೇಡ. ನಿಮಗೆ ಶಕ್ತಿ ಇದ್ರೆ ಮಾಡಿ. ಒಂದು ದೇವಾಲಯದ ಬಗ್ಗೆ, ಒಂದು ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತ್ರ ಅಪಪ್ರಚಾರ ಮಾಡಬೇಡಿ ದಯವಿಟ್ಟು. ಪ್ರತಿಯೊಬ್ಬರಿಗೆ ಹೇಳೋದಂದೆ ನಾನು. ಇಂಥ ಒಂದು ಕೆಟ್ಟ ಹುಳುಗಳಿಂದ 10 ಜನಗಳು ತಲೆ ಕೆಡಿಸ್ತಾರೆ. ಯಾವನೋ ಹೇಳೋದಲ್ಲ. ನೀವೇ ಬಂದು ಕ್ಷೇತ್ರದಲ್ಲಿ ನೋಡಿ, ಇಲ್ಲಿ ಏನ್ ಕೆಲಸ ನಡೀತಾ ಐತೆ, ಏನ್ ಡೆವಲಪ್ಮೆಂಟ್ ನಡೀತಾ ಐತೆ, ಇಲ್ಲಿ ಏನ್ ನಡೀತಾ ಇದೆ ಕಣ್ಣಾರೆ ನೋಡ್ಬೇಕು. ನೀವು ನೋಡಿದ್ರೆ ನಿಮಗೆ ಅದ್ರ ಅನುಭವ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ 150 ರೂಪಾಯಿ ಕಾಯಿ ಇರ್ತದೆ, ನಾರ್ಮಲ್ ದರ್ಶನ, ಫ್ರೀ ದರ್ಶನ ಇರ್ತದೆ, ದೇವರ ದರ್ಶನ ಫ್ರೀ ಆಗಿರ್ತದೆ. 300 ರೂಪಾಯಿ ಕಾಯಿ ಇರ್ತದೆ, ಅದು ದರ್ಶನ ಪ್ಲಸ್ ಕಾಯಿ 2 ಇರ್ತದೆ. ಡೈರೆಕ್ಟ್ ಆಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇವೆಲ್ಲಾ ಒಂದು ಕಡೆ ಶೇಖರಣೆ ಮಾಡಿ
ದೇವಸ್ಥಾನ ಕಟ್ಟಡ ನಿರ್ಮಾಣ ನಡೀತಾ ಇತ್ತು ನೋಡ್ರಿ, ಕಣ್ಣಾರೆ ನೋಡಿ. ಸುಮಾರು ಕೋಟಿಗಳ ಇನ್ವೆಸ್ಟ್ಮೆಂಟ್. ಇದು ಎಲ್ಲಿಂದ ಬರ್ತದೆ? ಆ ತಾಯಿ ಶಕ್ತಿ ಇರೋದ್ರಲ್ಲಿ ನಡೀತಾ ಇರೋದು. ಯಾರು ಸುಮ್ಮನೆ ಹೇಳಿದ್ರೆ ನಡೆಯಲ್ಲ. ಭಗವಂತನ ಬಲ ಇದ್ರೇನೆ ಯಾವುದೇ ಒಂದು ಕ್ಷೇತ್ರ ಬೆಳೆಯೋದು, ಪ್ರಪಂಚ ಪ್ರಸಿದ್ಧಿ ಆಗೋದು. 5 ತಿಂಗಳಿಂದ ಈಚೆಗೆ ಪ್ರಸಿದ್ಧಿ ದೇವಸ್ಥಾನ ಬೆಳೀತಾ ಇರೋದಲ್ಲ. ನಿನಗೆ ಇದ್ರ ಬಗ್ಗೆ ಇತಿಹಾಸ ಗೊತ್ತಾ? 350 ವರ್ಷದ ಇತಿಹಾಸ. ಸುಮಾರು 25-30 ವರ್ಷಗಳಿಂದ ಜನ ಬರ್ತಾರೆ ಹೋಗ್ತಾರೆ. ಜನಕ್ಕೆ ಗೊತ್ತಾಗ್ತಾ ಇರೋದು ಈಗ. ಅವ್ರ ಊರವರೇ ದೇವಸ್ಥಾನಕ್ಕೆ ಹೋಗಲ್ಲ ಅಂತ. ನಮ್ಮೂರವ್ರು ನಿನ್ ಪರಿಚಯ ಅವರ? ಬರ್ತೀಯಾ? ಬಾ, ನಿನ್ ಗಂಡಸಾರ ಬಾ, ಪ್ರತಿಯೊಂದು ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ. ನಿನ್ನ ಪ್ರತಿ ಒಂದು ಮನೆ ಬಾಗಿಲು ತುಳಿಸ್ತೀನಿ ಬಾ. ಕೇಳಿ, ನೀನೇ ವಿಡಿಯೋ ಮಾಡಿ ಬಾ. ನೀನು ಒಬ್ಬ ತಂದೆ ತಾಯಿಗೆ ಮಗನಾಗಿ ಹುಟ್ಟಿದ್ರೆ ಬಾ, ನೀನು ಬಂದು ವಿಡಿಯೋ ಮಾಡ್ಬಾ. ಪ್ರತಿಯೊಂದು ಮನೆ ಬಾಗಿಲು ಕರ್ಕೊಂಡು ಹೋಗ್ತೀನಿ. ಕಂಬಳಿಪುರ, ಕೆಂಪಾಪುರ ಪ್ರತಿಯೊಂದು ಮನೆ ಬಾಗಿಲು ಕರ್ಕೊಂಡು ಹೋಗ್ತೀನಿ. ಸುತ್ತಮುತ್ತಿರೋ ಹಳ್ಳಿಗಳಿಗೆಲ್ಲ ಕರ್ಕೊಂಡು ಹೋಗ್ತೀನಿ. ವಿಡಿಯೋ ಮಾಡ್ಬಾ. ಎಷ್ಟು ವರ್ಷಗಳಿಂದ ಕ್ಷೇತ್ರ ಆಯ್ತು ನಿನಗೆ ಅರಿವಾಗ್ಲಿ. ನಿನ್ನಂತ ನಾಯಿಗಳಿಂದ ಬೇರೆಯವರಿಗೆಲ್ಲ ಕ್ಷೇತ್ರದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತದೆ. ಬರಬೇಕು ನೀನು. ಮಿಸ್ಟರ್ NRA ಯೂಟ್ಯೂಬ್ ಚಾನಲ್. ನಿನಗಿದು ಮನದಟ್ಟಾಗಬೇಕು. ನಿನಗೆ ಮನದಟ್ಟಾಗಬೇಕು. ಇನ್ನು ಮುಂದೆ ಯಾವುದೇ ಒಂದು ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ನೀನು ಮಾತಾಡಿದಾಗೆಲ್ಲ ನನ್ನ ಈ ಒಂದು ಕ್ಷೇತ್ರಕ್ಕೆ ಮಾಡಿರೋದ್ರ ಒಂದು ಇದು ನಿನ್ ಜ್ಞಾಪಕ ಬರಬೇಕು. ಭಯ ಪಡೋ ಅಂತ ನನಗೆ ಇದೇ ಇಲ್ಲ ನನಗೆ. ಯಾಕಂದ್ರೆ ನಾನು ಧರ್ಮವಾಗಿ ನಡೀತಾ ಇದ್ದೀನಿ, ಸತ್ಯದ ಹಾದಿಯಲ್ಲಿ ನಡೀತಾ ಇದ್ದೀನಿ. ಆ ತಾಯಿ ಬಲ, ಆ ತಾಯಿ ಶಕ್ತಿ ನನ್ನ ಹಿಂದೆ ಐತೆ. ಅವಳು ನನ್ನ ಹಿಂದೆ ಪ್ರತಿ ಕ್ಷಣ ಇದ್ದು ನನ್ನ ಹಿಂದೆ ನಾನು ಕಾಪಾಡ್ಕೊಳ್ತಾರೆ. ಯಾಕಂದ್ರೆ ಈ ಕಾಡಲ್ಲಿ ಬಂದು ನಿನಗೆ ಈ ಒಂದು ಆಲದ ಮರಕ್ಕೂ ಒಂದು ಹರಳಿ ಮರಕ್ಕೆ ಕೂಡ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ. ಆಲದ ಮರ ಯಾವುದು, ಹರಳಿ ಮರ ಅಂತ ಗೊತ್ತಿಲ್ಲ. ಈ ಕ್ಷೇತ್ರದಲ್ಲಿ ಜೋಡಿ ಆಲದ ಮರ ಇರೋದು. ನೀನು ನಮ್ಮ ಧರ್ಮದವನಾಗಿದ್ರೆ, ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರೆ, ನೀನು ಒಂದು ಆಲದ ಮರಕ್ಕೂ ಒಂದು ಹರಳಿ ಮರಕ್ಕೂ ನಿನಗೆ ವ್ಯತ್ಯಾಸ ಗೊತ್ತಾಗೋದು. ನೀನು ಯಾವುದೋ ಅನ್ಯ ಧರ್ಮದಲ್ಲಿ ಹುಟ್ಟಿರಂತ ನೀನು. ಅದಕ್ಕೆ ಒಂದು ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡ್ತಾರ ನೀನು. ನೀನು ಕೇಳಿದ ದುಡ್ಡು ನಾವು ಕೊಟ್ಬಿಟ್ಟಿದ್ರೆ, ನಾವು ನಮ್ಮಂತ ಒಳ್ಳೆಯವರು ಯಾರು ಇರಲಿಲ್ಲ. ನಮ್ಮ ಕ್ಷೇತ್ರದ ಬಗ್ಗೆ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಕ್ಷೇತ್ರದ ಬಗ್ಗೆ ನೀವು ಕೇಳಿದ ದುಡ್ಡು ನಾವು ಕೊಡಿಲ್ಲ. ಅದಕ್ಕೆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡ್ತಾ ಇದೀಯಾ. ದೇವಸ್ಥಾನಕ್ಕೆ ತಿಂಗಳಿಗೊಂದ್ಸಾರಿ ಅವರ ಶಕ್ತಿ, ಅವರು ದುಡಿದಿದ್ರಲ್ಲಿ ಅಷ್ಟೊಂದು ಉಳಿಸ್ಕೊಂಡು ಕ್ಷೇತ್ರಕ್ಕೆ ಕೊಡ್ತಾರೆ, ದಾನ ಮಾಡ್ತಾರೆ ಕ್ಷೇತ್ರಕ್ಕೆ. ಕೆಲವರು ಅಕ್ಕಿ ಧಾನ್ಯ ದಾನ ಮಾಡ್ತಾರೆ. ಅಂದ್ರೆ ಅಕ್ಕಿನ ರೇಷನ್ ದಾನ ಮಾಡ್ತಾರೆ ಅನ್ನದಾಸೋಹಕ್ಕೆ. ಇದು ಯಾರೇ ಆಗ್ಲಿ ಪ್ರೆಸರ್ವ್ ಮಾಡಿ ಮಾಡಿಸುವಂತದ್ದಲ್ಲ. ಅವ್ರು ನಮ್ಮ ಈ ಒಂದು ಕ್ಷೇತ್ರದಿಂದ ಅವರು ಬೆಳೆದು ಈ ಒಂದು ಕ್ಷೇತ್ರದ ಬಗ್ಗೆ ಅಭಿಮಾನದ ಮೇಲೆ ಮಾಡುವಂತದ್ದೇ ಹೊರತು ಯಾರು ಪ್ರೆಸರ್ವ್ ಮಾಡಲ್ಲ ಇಲ್ಲಿ. ನಿಮಗೆ ಇನ್ನ ಹೆಚ್ಚಿನ ವಿವರಣೆ ಬೇಕಾದ್ರೆ ಆಟೋ ಚಾಲಕರನ್ನೇ ಹೋಗ್ಬಿಟ್ಟು ಖುದ್ದಾಗಿ ಇಂಟರ್ವ್ಯೂ ಮಾಡಿ.